ಕಳೆದ 6 ತಿಂಗಳಿಂದ ಶಿವಸೇನಾ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ. 6 ತಿಂಗಳ ಸುದೀರ್ಘ ಪ್ರವಾಸದಲ್ಲಿ ಸುಮಾರು 12 ಜಿಲ್ಲೆಗಳನ್ನು ನಾವು ಪ್ರವೇಶ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವುದರ ಜೊತೆಗೆ ಅಲ್ಲಿನ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈ ಶಿವಸೇನಾ ಪಕ್ಷ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಬರೀ ಮಹಾರಾಷ್ಟ್ರ ಅಲ್ಲ, ಇಡೀ ದೇಶಾದ್ಯಂತ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ, ಭಯೋತ್ಪಾದನೆಯ ವಿರುದ್ಧ, ಹೋರಾಟ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಹಾಗೂ ಕಟ್ಟರ್ ಹಿಂದುತ್ವಕ್ಕಾಗಿ ನಮ್ಮ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ ಬಾಗಲಕೋಟೆಯ, ದಾವಣಗೆರೆಯ ಉಪಚುನಾವಣೆ, ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ನಮ್ಮ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ. ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ಅನೇಕ ಕಾರ್ಯಕರ್ತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಂಥವರಿಗೆ ರಾಜಕೀಯವಾಗಿ ಮುನ್ನೆಲೆಗೆ ಬಂದು ಏನಾದರೂ ಈ ದೇಶ ಸಮಾಜಕ್ಕೆ ಮಾಡಬೇಕನ್ನುವಂಥ ಅಪೇಕ್ಷೆ ಇದ್ದವರು ಮೂಲೆ ಗುಂಪಾಗಿದ್ದಾರೆ. ಎಲ್ಲಿಯೂ ಅವರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ಅಂತಹ ಯೋಗ್ಯ ವ್ಯಕ್ತಿಗಳನ್ನು ಹುಡುಕಿ ರಾಜ್ಯದಲ್ಲಿ ನಾವು ರಾಜಕೀಯಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ರೈತರ, ಕಾರ್ಮಿಕರ, ಮಹಿಳೆಯರ ರಕ್ಷಣೆ ನಮ್ಮ ಮೊದಲ ಆದ್ಯತೆ. ಇಷ್ಟು ನಮ್ಮ ಪಕ್ಷದ ಧ್ಯೇಯೋದ್ದೇಶಗಳನ್ನು ತಮ್ಮ ಎದುರುಗಡೆ ಇಟ್ಟಿದ್ದೀವಿ. ಎರಡನೇದ್ದು ಏನು ಅಂದರೆ, ಸುಮಾರು 1118 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿದೆ. 1118 ಮತ್ತು 3708 TP ತಾಲೂಕ್ ಪಂಚಾಯತ್. ಇನ್ನು ವಿಧಾನಸಭೆ ಅಂತೂ ತಮ್ಗೆ ಗೊತ್ತಿದೆ 224. ಇಷ್ಟು ಚುನಾವಣೆ ಮತ್ತು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಎರಡನೇದ್ದು ಅಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಕೊಲೆ ಮಾಡುವ ಮಟ್ಟಕ್ಕೂ ಕೂಡ ಕೆಲ ಮತಾಂಧರು ಮುಂದಾಗ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಇಲ್ಲಿವರೆಗೆ ಮುರುಡೇಶ್ವರದ ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟ, ಚಿಕ್ಕಮಗಳೂರಿನಲ್ಲಿ ಮುಸ್ಲಿಂ ಯುವತಿಯನ್ನ ಹಿಂದೂ ಯುವಕ ಡ್ರಾಪ್ ಕೊಟ್ಟ ಕಾರಣಕ್ಕಾಗಿ ಆ ಯುವಕನನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಕೋಲಾರ್ನ ಒಂದು ದರ್ಗಾದ ಉರ್ಸ್ನಲ್ಲಿ ಸುಖ ಸುಮ್ಮನೆ ಕಾಲು ಕೆದರಿ ಹಿಂದೂ ಯುವಕರ ಮೇಲೆ ಹಲ್ಲೆ.
ದಾವಣಗೆರೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ, ಬೆಂಗಳೂರಿನಲ್ಲಿ ಓಂ ಶಕ್ತಿ ಶೋಭಾಯಾತ್ರೆಯ ಮೇಲೆ ಮುಸಲ್ಮಾನರಿಂದ ದಾಳಿ, ಅದಾದ ಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆಯ ಶಿವಾಜಿ ಮಹಾರಾಜರ ಶೋಭಾಯಾತ್ರೆ ಮೇಲೆ ದಾಳಿ, ಕಲಬುರಗಿಯ ಚಿತ್ತಾಪುರ್ ಮತಕ್ಷೇತ್ರದ ಪ್ರಿಯಾಂಕಾ ಖರ್ಗೆ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ಇಲ್ಲಿಯ ಮುಸ್ಲಿಂ ಸಮಾಜ ಮಾಡ್ತಾ ಇದೆ. ಇದಕ್ಕೆ ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಲೈಕೆ. ಇದರ ಪರಿಣಾಮ ನಾವು ಮುಸಲ್ಮಾನರ ರಕ್ಷಣೆ ಏನ್ ಮಾಡಿದ್ರು ನಡೆಯುತ್ತೆ, ನಮ್ಮ ರಕ್ಷಣೆಗೆ ಕಾಂಗ್ರೆಸ್ ಪಾರ್ಟಿ ಇದೆ, ನಮ್ಮ ರಕ್ಷಣೆಗೆ ಪ್ರಿಯಾಂಕಾ ಖರ್ಗೆ ಇದ್ದಾರೆ, ನಮ್ ಕಾಪಾಡ್ಲಿಕ್ಕಂತಾನೆ RB ತಿಮ್ಮಾಪುರ್ ಬಾಗಲಕೋಟದಲ್ಲಿ ಕೂತ್ಕೊಂಡಿದ್ದಾರೆ. ಹೀಗಾಗಿ ಏನ್ ಬೇಕಾದ್ ಮಾಡಿದ್ರು ನಡೆಯುತ್ತೆ ಅನ್ನುವ ಕಾರಣಕ್ಕಾಗಿ ಸಾವಿರಾರು ಜನರ ಮಧ್ಯೆ ನಡೆಯುವಂತಹ ಶೋಭಾಯಾತ್ರೆ ಮೇಲೆ ಹಿಂದೂಗಳು ಆರಾಧಿಸುವಂತಹ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೇಲೆ ಚಪ್ಪಲಿ ತೂರ್ತಾರೆ ಮಸೀದಿಯಿಂದ. ಅಂದ್ರೆ ಇದು ಪಂಕಾ ಮಸೀದಿನೋ ಅಥವಾ ಪತ್ತರ್ ಫೇಂಕ್ ಮಸೀದಿನೋ? ಮಸೀದಿಯಲ್ಲಿ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ನಾವು ಕೇಳಿದ್ದೇವೆ. ಆದರೆ ಅಲ್ಲಿ ಕಲ್ಲು ಸಂಗ್ರಹಗಳು, ಚಪ್ಪಲಿಗಳು ಇಟ್ಕೊಳ್ತಾರೆ ಅಂದ್ರೆ ಅದು ಮಸೀದಿ ಆಗಿರ್ಲಿಕ್ಕಿಲ್ಲ. ಅಲ್ಲೇನೋ ಗಣಿಗಾರಿಕೆ ನಡೀತಾ ಇರಬೇಕು ಅಥವಾ ಇನ್ಯಾವುದೋ ಒಂದು ಅಂಗಡಿ ಆಗಿರ್ಬೇಕು. ನಿರ್ಭೀತಿಯಿಂದ ಪೊಲೀಸರು ಎದುರುಗಡೆ ಇದ್ರೂ ಕೂಡ ಇವ್ರು ಚಪ್ಪಲಿ ತೂರ್ತಾರೆ, ಕಲ್ಲು ತೂರ್ತಾರೆ ಅಂದ್ರೆ ಇವ್ರ ಭಯ ಯಾರ ಮೇಲೆ ಇದೆ? ಇವ್ರದು ಸಂವಿಧಾನದ ಮೇಲೆ ಭಯ ಇಲ್ಲ, ಪೊಲೀಸ್ ಕಾನೂನು ಯಾವುದೂ ಇಲ್ಲದೇನೆ ಇವತ್ತು ಇವರು ಹಿಂದೂಗಳ ಭಾವನೆಗಳನ್ನ ಕೆರಳಿಸುವುದಕ್ಕಾಗಿ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ರಕ್ಷಣೆಗೆ ನಿಂತಹ ಪೊಲೀಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತಲೆ ಹೊಡಿತಾರಂದ್ರೆ ಎಲ್ಲಿಗೋಯ್ತು ನಮ್ಮ ಕಾನೂನು ಸುವ್ಯವಸ್ಥೆ? ಯಾರು ಪ್ರಶ್ನೆ ಮಾಡ್ಬೇಕಿದ್ದನ್ನ? ಹತ್ತು ವರ್ಷದ ಯುವಕರಿ ರಾವೂರ್ನಲ್ಲಿ, ನಮ್ಮ ಕಲಬುರಗಿ ರಾವೂರು ಚಿತ್ತಾಪುರ್ ತಾಲೂಕಿನಲ್ಲಿ ಮಾಳಿಗೆ ಮೇಲೆ ಹತ್ತಿ ದೊಡ್ಡ ಕಲ್ಲನ್ನು ಹಿಡಿದಿದ್ದಾನೆ ಹಿಂದೂಗಳ ಮೇಲೆ ಹಾಕ್ಲಿಕ್ಕೆ. ಆ ಯುವಕನ ಮೇಲೆ ಇಲ್ಲೂವರೆಗೂ ಕೇಸ್ ಆಗಿಲ್ಲ, ಬಂಧಿಸಿಲ್ಲ. RB ತಿಮ್ಮಾಪುರ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ತಮ್ಮ ಗಮನಕ್ಕೆ ಇರಬೇಕೇನೋ. ಈ ರಾಜ್ಯ, ಈ ದೇಶ ದಲಿತರು ಮತ್ತು ಮುಸಲ್ಮಾನರು ಆಳ್ವಿಕೆ ಮಾಡಬೇಕು ಅಂತ. ನಿಮ್ಮ ಒಂದೇ ಒಂದು ಹೇಳಿಕೆಗೆ ಇವತ್ತು ಮುಸ್ಲಿಮರ ಆಳ್ವಿಕೆ, ಮುಸ್ಲಿಮರ ದೌರ್ಜನ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನೀವು ಅವಲೋಕನ ಮಾಡ್ಕೊಳ್ಬೇಕು ತಿಮ್ಮಾಪುರ್ ಅವರು. ಇನ್ನ ಚರಂತಿ ಮಠ ಅವರು ಇಷ್ಟು ದಿನ ಎಲ್ಲಿದ್ರೋ ಏನೋ ಗೊತ್ತಿಲ್ಲ. ಈ ಘಟನೆ ಆದ ತಕ್ಷಣನೇ ಆ ರಸ್ತೆಯನ್ನು ಅವ್ರ ಅಪ್ಪಂದ ಅಂತ ಕೇಳ್ತಾರೆ. ನೀವು ಗೆದ್ದಾಗ, ನಿಮ್ಮ ಸರ್ಕಾರ ಇದ್ದಾಗ ಇವರನ್ನ ಹದ್ದು ಬಸ್ತಿನಲ್ಲಿಟ್ಟು ಸರಿಯಾದ ಪಾಠ ಕಲಿಸಿದ್ರೆ ಇವತ್ತು ನಿಮಗೆ ಅವ್ರ ಅಪ್ಪನ ನೆನಪಾಗ್ತಿರ್ಲಿಲ್ಲ. ಸೋತು ಮನೆ ಸೇರಿದಿರಿ, ಪ್ರಚಾರಕ್ಕಾಗಿ ಅವ್ರ ಅಪ್ಪಂದ ಅಂತ ಕೇಳ್ತೀರಿ. ಹಿಂದೆ ಇದೇ ಒಂದು ಸಂದರ್ಭದಲ್ಲಿ ಮುಸಲ್ಮಾನರು ಓಲೈಕೆ ನೀವು ಎಷ್ಟು ಮಾಡಿದ್ರಿ? ಅಧಿಕಾರ ಇದ್ದಾಗ, ಗೆದ್ದಾಗ ಮುಸಲ್ಮಾನರು ಶಾಂತಿ ಪ್ರಿಯರು, ಸೋತಾಗ ಅವ್ರ ಅಪ್ಪಂದ ಅಂತ ನೀವು ಕೇಳ್ತೀರಿ. ನಿಮ್ಮ ಈ ಇಬ್ಬಗೆಯ ನೀತಿಯಿಂದನೇ ಇವತ್ತು ಮುಸಲ್ಮಾನ್ ಗುಂಡಾಗಳು ತಲೆ ಎತ್ತಿ ಓಡಾಡುವಂತಾಗಿದೆ.
ಹಿಂದೂಗಳು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಭಯ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲೊಬ್ರು ಇದ್ದಾರೆ ದಾವಣಗೆರೆ SS ಮಲ್ಲಿಕಾರ್ಜುನ್, ಮೈನ್ಸ್ ಮಿನಿಸ್ಟರ್. ನಿಮ್ಮ ಮೆರವಣಿಗೆ, ನಿಮ್ಮ ಗಣೇಶ, ನಿಮ್ಮ ಶೋಭಾಯಾತ್ರೆ ಮುಸ್ಲಿಂ ಓಣಿಯಲ್ಲಿ ಮಸೀದಿ ಎದುರುಗಡೆನೆ ಇರುತ್ತಾ ಅಂತ ಕೇಳ್ತಾರೆ. ಆದರೆ ಆ ಮುಸ್ಲಿಮರ ಓಣಿ ಮತ್ತು ಮಸೀದಿ ಏನು ಪಾಕಿಸ್ತಾನದಲ್ಲಿದೆ ಏನ್ರಿ? ಇವರೆಲ್ಲ ಕಾಂಗ್ರೆಸ್ಸಿನ ಬ್ರದರ್ಸ್. ಹೀಗಾಗಿ ಇವತ್ತು ಹಿಂದೂಗಳು ಭಯದಿಂದ ಜೀವನ ಮಾಡಬೇಕಾಗಿದೆ. ಶಿವಸೇನಾ ಪಕ್ಷ ಇದು ಉಗ್ರವಾಗಿ ಖಂಡಿಸ್ತದೆ. ಇನ್ಮೇಲೆ ಶೋಭಾಯಾತ್ರೆ ಮಾಡಬೇಕಾದ್ರೆ ನೀವು ಟ್ರಕ್ನಲ್ಲಿ ಕಲ್ಲುಗಳಿಟ್ಕೊಳ್ಳಿ, ಆ ಕಡೆಯಿಂದ ಏನಾದ್ರು ಕಲ್ಲು ಬಂದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂಗಾಗುತ್ತೆ. ಇಲ್ಲದೆ ಹೋದ್ರೆ ಪೊಲೀಸರು ಪೆಟ್ಟು ತಿಂತಾರೆ, ಅಮಾಯಕ ಹಿಂದೂಗಳು ಕೂಡ ಪೆಟ್ಟು ತಿಂದು ನಾವು ಮನೆಗೆ ಹೋಗ್ಬೇಕು. ಅವರು ರಾಜಾರೋಷವಾಗಿ ನಾಮಕೆ ವಾಸ್ತೆ ಪೊಲೀಸರು ಅರೆಸ್ಟ್ ಮಾಡಿ ರಾಜಾತಿಥ್ಯವನ್ನು ಕೊಟ್ಟು, ಜಮೀರ್ ಅಹಮದ್ ಅಂತವ್ರು ಅವ್ರ ಮನೆಗೆ ದುಡ್ಡು ಕೊಟ್ಟು ರೇಷನ್ ಕೊಟ್ಟು ಆರಾಮಾಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ಹಿಂದೂಗಳು ಕೂಡ ಶಾಸ್ತ್ರದಿಂದ ಹೋರಾಟ ಮಾಡಬೇಕು. ಸಕಲ ಸಿದ್ಧತೆಯೊಂದಿಗೆ ನಾವು ಶೋಭಾಯಾತ್ರೆ ಮಾಡಬೇಕು. ಬರೀ DJ ಗುಲಾಲ್ ಪಟಾಕಿ ತೊಗೊಂಡು ಹೋದ್ರೆ ನಮ್ಮ ಶೋಭಾಯಾತ್ರೆ ನಡೆಯೋದಿಲ್ಲ ಇನ್ಮೇಲೆ. ಆ ಕೊಲೆ ಮಾಡಿದಂತಹ ದಾಳಿಕೋರರು ಏನಿದ್ದಾರೆ ಅವರು ಅಪ್ರಾಪ್ತರೇ. 15-16 ವಯಸ್ಸಿನ ಹುಡುಗರು ಗಾಂಜಾ ಹೊಡೆದು ಇವತ್ತು ಇಂಥ ಕುಕೃತ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಗಂಧದ ಬೀಡು ಅಂತ ಕರ್ಕೊಂಡು ಬಂದಂಥ ಕನ್ನಡ ನಾಡು ಇವತ್ತು ಗಾಂಜಾ ಘಾಟ್ನಿಂದ ಪ್ರಸಿದ್ಧಿ ಪಡೆದಿದೆ. ಅಸಮರ್ಥ ಹೋಮ್ ಮಿನಿಸ್ಟರ್, ಕುರ್ಚಿ ಆಸೆಗಾಗಿ ಇವರೆಲ್ಲ ಕಿತ್ತಾಡೋದ್ರಿಂದ ರಾಜ್ಯದ ಕಾನೂನು ಹಳ್ಳ ಹಿಡಿದ್ಬಿಟ್ಟಿದೆ. ಯಾರೂ ಕೂಡ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಶಾಂತಿ ಪಾಲನೆ ಬಗ್ಗೆ ಆಗಲಿ ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಂಥ ಅಹಿತಕರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯಪಾಲರಿಗೆ ಭೇಟಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ದೂರನ್ನು ಕೊಡೋರಿದ್ದೀವಿ. ಕೆರೆಹಳ್ಳಿ ಬಾಗಲಕೋಟ್ ನಗರದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಬ್ಯಾನ್ ಮಾಡ್ತಾರೆ. ಯಾಕೆ? ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಕೇಸ್ಗಳಿದ್ದಾವೆ ಅಂತ. ಅದೇ ರೀತಿ ಅನೇಕ ಹಿಂದೂ ಸಂಘಟನೆಯವ್ರ ಮೇಲೂ ಬ್ಯಾನ್ ಮಾಡಿದರು. ಆದರೆ ರಾಜಕಾರಣಿಯೊಬ್ಬರು ಬರ್ತಾರೆ ಅಂದರೆ ಅವ್ರನ್ನ ಆರಾಮಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ. ಹಿಂದೂ ನಾಯಕರನ್ನ ಬಿಡ್ತಾ ಇಲ್ಲ, ರಾಜಕಾರಣಿಗಳನ್ನ ಬಿಡ್ತಾ ಇದ್ದಾರೆ ಅಂದರೆ ಏನು ನಿಮ್ಮ ನಿಲುವು, ನಿಮ್ಮ ಸ್ಟ್ಯಾಂಡ್ ಏನು? ಮೌಲ್ವಿಗಳೆಲ್ಲ ಬರ್ತಾ ಇದ್ದಾರೆ. ಹೀಗಾದರೆ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ, ಇದು ಯಾವ ನ್ಯಾಯ ಸರ್? ಬಾಗಲಕೋಟ್ ನಗರ ಕಳೆದ 20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವಾಗ ಅಸ್ಲಾಂ ಬಾಬಾ ಅಂತ ಇದ್ದ, ಬ್ಲೇಡ್ ಬಾಬಾ. ಅವಾಗ ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಒಂದು 40,000 ಸಂಖ್ಯೆ ಸೇರಿದಾಗ ನಾವು ಶಾಂತ ರೀತಿಯಿಂದ ಮೆರವಣಿಗೆ ಹೋಗ್ಬೇಕಾದ್ರೆ ಮುಸ್ಲಿಂ ಏರಿಯಾದಿಂದ ನಮ್ಮ ಮೆರವಣಿಗೆ ಮೇಲೆ ಕಲ್ಲು ಬಿತ್ತು, ದೊಡ್ಡದಾಗಿ ಲಾಠಿ ಚಾರ್ಜ್ ಆಯಿತು. ಆ ಪ್ರವೃತ್ತಿ ಇನ್ನೂ ಕೂಡ ಇಲ್ಲಿ ಜೀವಂತವಾಗಿದೆ ಅಂತ ನಮಗೆ ಬಹಳ ಖೇದ ಆಗ್ತಾ ಇದೆ, ದುಃಖ ಆಗ್ತಾ ಇದೆ. ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಯಾರಿದಾರಲ್ಲ A1 ಆರೋಪಿ ಮತ್ತು ಆ ಮುಸ್ಲಿಂ ಮಸೀದಿಯ ಆಶ್ರಯ ಕೊಟ್ಟಂಥವ್ರು, ಮೌಲ್ವಿ, ಆ ಅಧ್ಯಕ್ಷ ದರ್ಗಾ ಕಮಿಟಿದು, ಇವ್ರನ್ನೆಲ್ಲ ಕೇಸ್ ಹಾಕಿ ಒಳಗಡೆ ಕಳಿಸ್ಬೇಕ್ರಿ. ಅಂದರೆ ಮುಂದೆ ಮಸೀದಿಯವ್ರು ಯಾರು ಈ ಥರದ್ದು ಚಟುವಟಿಕೆಗೆ ಅವಕಾಶ ಕೊಡೋದಿಲ್ಲ. ಕೇವಲ ಕಲ್ಲು ಹೊಡೆದು 4 ಜನರನ್ನ ಡ್ರಾಪ್ ಕೊಟ್ಟವರಿಗೆಲ್ಲ ನೀವು ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀರಿ. ಬೇರೆ ಬೇರೆ ಕೇಸ್ನಲ್ಲಿ ಕಲ್ಲು ಚಪ್ಪಲಿ ಇಟ್ಟು ತೂರಾಟ ಮಾಡುವಂತಹ ಆ ಸಮಿತಿ ಅಧ್ಯಕ್ಷರ ಮೇಲೆ ಯಾಕೆ ಕೇಸ್ ಹಾಕೋದಿಲ್ಲ, ಯಾಕೆ ಅರೆಸ್ಟ್ ಮಾಡೋದಿಲ್ಲ? ಇಂಥ ಗಲಾಟೆ ಆದಾಗೆ ನಮ್ಮ ರಾಜಕೀಯ ನೇತಾರರು ಎದ್ದು ಕೂತ್ಕೊಳ್ತಾರೆ. ನಾಚಿಕೆ ಆಗೋದು ನಮಗೆ. ಬಸವಣ್ಣನವರ ಪುತ್ಥಳಿ ತಯಾರಾಗಿದೆ, ಶಿವಾಜಿ ಮಹಾರಾಜರ ಪುತ್ಥಳಿಯೂ ಕೂಡ ಇವತ್ತು ತುಕ್ಕು ಹಿಡಿದ ಕೂತ್ಕೊಂಡಿದೆ. ಇಲ್ಲಿವರೆಗೂ ಸ್ಥಾಪನೆ ಮಾಡಲಿಕ್ಕಾಗದಂತಹ ಅಸಮರ್ಥ
ನಮ್ಮ BJP ನಾಯಕರು ಇಲ್ಲಿದ್ದಾರೆ. ಅಷ್ಟು ಹಿಂದೂಗಳನ್ನು ಬಳಸುವಂಥದ್ದು, ಹಿಂದೂ ಅಭಿಮಾನವನ್ನು ತೋರಿಸುವಂಥದ್ದು ಇಲ್ಲಿ ನಾಯಕರು ಮಾಡ್ತಾರೆ. ಇದು ನಿಲ್ಲಬೇಕು, ಜನರು ಜಾಗೃತರಾಗಬೇಕು. ಕಟ್ಟರ್ ಹಿಂದೂವಾದಿಗಳು ಯಾರಿದ್ದಾರೆ ಅವರಿಗೆ ಬೆಂಬಲಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸ್ಥಾನ ಹೊಂದಾಣಿಕೆ ಮಾಡಿಕೊಂಡ್ರೆ ನಾವು ತಯಾರಿದ್ದೀವಿ. ಅದು ಮಹಾರಾಷ್ಟ್ರಕ್ಕೆ ಮಾತ್ರ ಏನು ಅಲಯನ್ಸ್ ಇದೆ, ಅಲ್ಲಿಗೆ ಮಾತ್ರ ಸೀಮಿತ ಇದೆ. MP MLA ಮತ್ತು ಸ್ಥಳೀಯ ಚುನಾವಣೆಗಳು ಕೂಡ ಅಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದನ್ನು ನೀವು ಹಿಂದೆ ನೋಡಿದಿರಿ, ಮೊನ್ನೆನೇ ಆಗಿದೆ. ಕರ್ನಾಟಕದವರು ಕನ್ನಡದ ಅನ್ನ, ಕನ್ನಡದ ನೀರನ್ನು ಕುಡಿಯುವಂಥವ್ರು, ಕನ್ನಡದಲ್ಲೇ ಉಸಿರಾಡುವಂಥವ್ರು. ನಮ್ಮದೇನಿದ್ರೂ ಕೂಡ ನಮ್ಮ ನಿಲುವು ಕನ್ನಡ, ಕರ್ನಾಟಕ ಪರ ಇರುತ್ತೆ. ಇಷ್ಟಕ್ಕೂ ಈ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದರಿಂದ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಬರ್ತದೆ ಅದು ಇಡೀ ದೇಶದ ಜನತೆ ಒಪ್ಕೊಳ್ಬೇಕು. ಇದು ನಮ್ಮ ಒಪಿನಿಯನ್. ಬಂದೆ ನಾನು, ಭೇದ ಇರ್ಲಿಕ್ಕೇನಿದೆ, ಭೇದ ಏನಿಲ್ಲ. ಇಲ್ಲ, ಯಾವುದೇ ತಗೊಳ್ಬಾರ್ದು ಅನ್ನುವಂತಹ ದುರುದ್ದೇಶದಿಂದ ನಾನು ಹೇಳಿಲ್ಲ. ಶಾರ್ಟ್ ಆಗಿ ನಾನು ಹೇಳಿಕ್ಕೆ ಹೋಗಿ ಅವ್ರ ಹೆಸರನ್ನ ಮರ್ತಿದ್ದೀನಿ. ಈಗ ನೀವು ಅವ್ರ ಹೆಸರು ಹೇಳಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ಆಯ್ತಾ? ಇಲ್ಲ, ಮುತಾಲಿಕರನ್ನು ನಿರ್ಬಂಧ ಮಾಡಿದ್ದಾರೆ, ಪುನೀತ್ ಕೆರಳಿಗೂ ನಿರ್ಬಂಧ ಮಾಡಿದ್ದಾರೆ, ಗಂಗಾಧರ್ ಕುಲಕರ್ಣಿಗೂ ಮಾಡಿದ್ದಾರೆ. ನಿರ್ಬಂಧ ಹಿಂದೂಗಳ ಮೇಲೆ ಆಗ್ತಾ ಇದೆ. ಈಗ ನೋಡಿ, ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಈಗ ನೀವೇ ಅದನ್ನು ಎತ್ತಿ ಭಿನ್ನಾಭಿಪ್ರಾಯ ಅಂತ ಅದು ಸಮಾಜಕ್ಕೆ ತೋರಿಸ್ಕೊಡ್ತೀರಿ. ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಅಲ್ಲ, ಒಬ್ಬರ ಹೆಸರು ಹೇಳಿದ್ರೆ ಆಯ್ತಲ್ಲ ಸರ್. ಅಲ್ಲ, ಒಬ್ಬರ ಹೆಸರು ಹೇಳಿದ್ರೆ ಸಾಕಲ್ಲ. ಎಲ್ಲರ ಹೆಸರು ಹೇಳ್ಬೇಕಂತ ಏನಿದೆ? ಒಬ್ಬರ ಹೆಸರು ಹೇಳಿದ್ದು ಸಾಕು. ಒಬ್ಬರ ಹೆಸರು ಹೇಳಿದ್ರೆ ಮುಗಿತಲ್ಲ. ಹಿಂದೂ ನಾಯಕರನ್ನು ತಗೊಂಡಿದ್ದೀನಿ, ಅದರಲ್ಲಿ ಬರ್ತಾರೆ ನೋಡಿ. ನಿಮಗೆ ಇದೇ ಬೇಕು, ಕನ್ನಡ ಪ್ರಭಾ. ನಮ್ಗೆ ಅದೇನಿಲ್ಲ, ಅದು ಬೇಕಾಗಿಲ್ಲ. ನಿಮಗೆ ಬೇಕಾಗಿದೆ, ಅದು ನಮಗೆ ಬೇಕಾಗಿಲ್ಲ ಸರ್, ನಮಗೆ ಬೇಕಾಗಿಲ್ಲ. ಎಲ್ಲ ಹಿಂದೂ. ಈಗ ನಾನು ಮುತಾಲಿಕರ ಹೆಸರು ಹೇಳ್ತೀನಿ, ಆಮೇಲೆ ಏನಿದೆ ಪ್ರಭಾಕರ್ ಭಟ್ರಿಗಾಗಿಲ್ಲೇನ್ರಿ, ಮತ್ತೊಬ್ರಿಗಾಗಿಲ್ಲೇನ್ರಿ ಅಂತ ಕೇಳ್ತಾರೆ. ಹಂಗೆ ಪ್ರಶ್ನೆ ಮಾಡೋರು. ದೇಶಭಕ್ತಿ ಅಂದ್ರೆ ಒಂದೇ ದೇಶಭಕ್ತಿ. 100 ವರ್ಷದ ದೇಶಭಕ್ತಿ, ಒಂದಿನ ದೇಶಭಕ್ತಿ ಎಲ್ಲ ಒಂದೇನೆ. ಇಲ್ಲ ಸರ್, ಇಲ್ಲ ಒರಿಜಿನಲ್ ಇದೆ. ಈ ಮಸೀದಿ ಅವ್ರಿಗೆ ಕರೀತಾರೇನ್ರಿ ಅವರು? ಕರೆಯೋದಿಲ್ಲ. ಅವರು ಯಾರು ಸಾತ್ವಿಕ ಇರ್ತಾರೋ ಅವ್ರಿಗೆ ಕರೀತಾರೆ. ಯಾರು ಸಾತ್ವಿಕ ಮುಸಲ್ಮಾನ್ ಇರ್ತಾರೆ, ಶಾಂತಿ ದೂತರು ಇರ್ತಾರೆ, ಅದು ಅವ್ರ ಸಂಘಟನೆಗೆ ಬಿಟ್ಟಂತ ವಿಚಾರ ಇದೆ. ನಾವು ದೇಶಭಕ್ತ ಮುಸಲ್ಮಾನರಿಗೆ ನಾವು ವಿರೋಧ ಮಾಡೋದಿಲ್ಲ. ದೇಶ ವಿರೋಧಿಗಳಿಗೆ ನಾವು ವಿರೋಧ ಮಾಡ್ತೇವೆ. ಮಸೀದಿ ಮೇಲಿನ ಗುಂಗ ಸೌಂಡ್ ಬರುತ್ತೆ ಅಂತ ನಿಯಮ ಮಾಡಿದರೆ, ಆದರೆ ಮಹಾರಾಷ್ಟ್ರ ಮಾದರಿಯಲ್ಲಿ, UP ಮಾದರಿಯಲ್ಲಿ ಕೆಳಗೆ ಇಳಿಸಿದ್ರೆ ನಾವು ಒಂದೇ ಒಂದು ಕೇಸ್ ಮಾಡಿಸಿದ್ದೀರಾ? ಗೋಹತ್ಯೆ ಬಗ್ಗೆ ಪ್ರಣಾಳಿಕೆಯೊಳಗೆ ಹೇಳ್ತೀರಿ. ಎಲ್ಲಿ ಅಕ್ರಮ ಕಸಾಯಿಖಾನೆಗಳು ಮುಚ್ಚಿದ್ದಾರೆ ಇವ್ರ ಅಧಿಕಾರ ಇದ್ದಾಗ ಹೇಳಿ. ದತ್ತಪೀಠದ್ದಾಯ್ತು, ಇನ್ನೂ ಅನೇಕ ಇದು ಇದಾವೆ, ಬಗೆಹರಿಸೋದಿಲ್ಲ. ಅವರು ಸೋತ್ ಮನೆ ಕುಂತ್ರಲ್ಲ, ಇದನ್ನ ಪ್ರಾರಂಭ ಮಾಡ್ತಾರೆ. ಗೆದ್ದಾಗೊಂದು ನಿಲುವು, ಸೋತಾಗೊಂದು ನಿಲುವು. ಇದು ಬೇಡ ಅನ್ನೋನು ಬಣ್ಣ ಹಚ್ಕೊಂಡು ಹಿಂದುತ್ವದ ಕೆಲಸ ಮಾಡಬಾರ್ದು. ಪಕ್ಷದ ಅಭ್ಯರ್ಥಿ 3-4 ಜನ ನಮಗೆ ಸಂಪರ್ಕ ಮಾಡಿದ್ದಾರೆ. ಅದರಲ್ಲಿ ಯಾರು ಯೋಗ್ಯವಾಗಿದ್ದಾರೆ ನೋಡಿಕೊಂಡು ನಾವು ಪ್ರತ್ಯೇಕವಾಗಿ ಇಲ್ಲಿ ಚುನಾವಣಾ ಕಣಕ್ಕೆ ಇಳಿಸ್ತೇವೆ, ಮಾಡಿಸ್ತೇವೆ. ಪ್ರತ್ಯೇಕವಾಗಿಯೇ ಮಾಡಿಸಿ ನಾವು ನಿಲ್ಲಿಸ್ತೇವೆ. ಅಲ್ಲ, BJPಗೆ ಯಾಕೆ ತೊಂದರೆ ಆಗುತ್ತೆ? ನಾವು ನಿಲ್ಲಿಸಿದ್ದು BJPಗೆ ತೊಂದರೆ ಆಗುತ್ತೆ, BJP ನಿಲ್ಲಿಸಿದ್ರೆ ನಮ್ಗೆ ತೊಂದರೆ ಆಗೋದಿಲ್ವಾ? ಯಾರು ಜನರು ತೂಗ್ತಾರೆ, ಈಗ ಅಳತೆ ಮಾಡ್ತಾರೆ, ಯಾರು ನಕಲಿ ಹಿಂದೂಗಳಿದ್ದಾರೆ, ಕಟ್ಟಾರ ಯಾರು ಹಿಂದೂಗಳಿದ್ದಾರೆ. ಇಲ್ಲಿ ಹಿಂದುತ್ವದ ಭಾಷಣ ಹೊಡೆಯೋದು, ಹಿಂದೆ ಮುಸ್ಲಿಮರ ಜೊತೆ ವ್ಯವಹಾರ, ಪಾರ್ಟ್ನರ್ಶಿಪ್ಪು ಇವೆಲ್ಲ ಮಾಡೋದು ಜನರು ಗಮನಿಸ್ತಾರೆ. ಈ ಡೋಂಗಿ ಹಿಂದೂವಾದಿಗಳಿಗೆ ತಕ್ಕ ಪಾಠ ಕಲಿಸುವಂಥ ಸಮಯ ದೂರಿಲ್ಲ.